ಚೀಫ್ ಮಿನಿಸ್ಟರ್ ಅಂತ ಏನು ಸ್ವಾಮಿ? ಸೇವಕರು ಅಷ್ಟೇ, ಜನಸೇವಕರು ಅಷ್ಟೇ ಅಂದ್ರೆ ಗುಲಾಮರು ಅಂತ, ಜನರ ಗುಲಾಮರು ಅಂತ. ಇನ್ನು ಪೂರ್ತಿ ಅರ್ಥ ಹೇಳಬೇಕು ಅಂತಂದರೆ ಜನಸೇವಕರ ಕೆಲಸವನ್ನು ಆಗಲೇ ಅವನು ಶನಿ ಯಾವತ್ತು 11 ಅವತ್ತೇ ಶುರುವಾಗಿದೆ, ಯಾಕೆ ಬಂದಿಲ್ಲ, ತಡ ಆಗಿದೆ ಅನ್ನೋದನ್ನು ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ತುಂಬ ಅತ್ಯಂತ ಕಷ್ಟವಾಗುತ್ತೆ. ಯಾಕೆ ಅಂತ ನೀವು ಕೇಳಿದ್ರೆ ಅದನ್ನು ಜನ್ಮ ಸಮಯದಲ್ಲಿ ಅವನಿಗೆ ರಾಹು ತುಂಬ ರಾಜಯೋಗವನ್ನು ಕೊಟ್ಟಿದ್ದಾನೆ, ಭಾಗ್ಯದಲ್ಲೇ ಏನೇನೋ ಕೊಟ್ಟಿದ್ದಾನೆ, ಕಷ್ಟನೂ ಕೊಟ್ಟಿದ್ದಾನೆ. ಕಷ್ಟ ಕೊಟ್ಟಿಲ್ಲ ಅಂತಲ್ಲ. ನಂದೇನಪ್ಪ ಅಂದರೆ ನಾನೊಬ್ಬ ಗುರುವಾಗಿ ಅವನ ಮಗನಂತ ಪ್ರೀತಿ ಮಾಡಿದ್ಮೇಲೆ ಅವನು ಆಗಬೇಕು ಅನ್ನೋ ಆಸೆ ನನಗೂ ಇದೆ. ಆಸೆಯಲ್ಲಿ ಪ್ರಾರ್ಥನೆ ಇದೆ, ಪ್ರಾರ್ಥನೆಯಲ್ಲಿ ನನ್ನ ಪೂರ್ತಿ ಅವನೇ ಇದ್ದಾನೆ, ಅವನು ಆಗ್ತಾನೆ ನಂಬಿಕೆ ಇದೆ. ಅಪಾರ್ಟ್ ಫ್ರಮ್ ದಟ್, ಇಫ್ ಯು ಗೋ ಟು ದ ಸೈನ್ಸ್, ಐ ಕ್ಯಾನ್ ಟೆಲ್ ಯು ಐದರ್ ಟುಡೇ ಆರ್ ಟುಮಾರೋ ಹಿ ಆಸ್ ಗೋಯಿಂಗ್ ಟು ಬಿಗ್ ಚೀಫ್ ಮಿನಿಸ್ಟರ್. ದೇವರ ದಯೆ ಇದೆ ಅವನಿಗೆ, ಮುಖಾಂಬಿಕಾ ಕೃಪೆ ಇದೆ, ಸುಬ್ರಹ್ಮಣ್ಯ ಕೃಪೆ ಇದೆ. ಎಲ್ಲಕ್ಕಿಂತ ಗುರು 2ನೇ ಮನಲ್ಲಿದ್ದಾನೆ. ಗುರು ದತ್ತಾತ್ರೇಯನ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಇದೆ. ದೇವರೇ ಅವನಿಗೆ ತಂದು ಕೊಡ್ತಾನೆ ಅಂತ ನಾನು ಖಂಡಿತ ಹೇಳಬಲ್ಲೆ. ನನ್ನ ಅಂದಾಜಲ್ಲಿ ತುಂಬ 1 ವರ್ಷ ಲೇಟ್ ಈಗಾಗಲೇ, 1 ವರ್ಷ ಲೇಟು. 1 ವರ್ಷ ಲೇಟ್ ಆಯಿತು. ನಾನು ಲೇಟ್ ಆಗೋದು ಈಗಾಗಲೇ 1 ವರ್ಷ. ಯಾಕಿರ್ಬೋದು? ಯಾವುದಕ್ಕೆ? ಯಾಕೆ ವಿಳಂಬ ಆಯಿತು? ಇಲ್ಲ, ರಾಹುಕೇತುಗಳಿಂದ. ಯಾವ ಅವನಿಗೆ ಆ ತಕ್ಷಣ ಸಿಗಲ್ಲ. ಈಗ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕ್ಯಾಬಿನೆಟ್ ಜಾಗವೇ ಇರಲಿಲ್ಲ ಅವನಿಗೆ. ಹೋಗಿ ಕೇಳೋಗು, ಕೊಡೋದಂಗೆ ಬಿಡಬೇಡ ಅಂತ ಹೇಳ್ಕೊಳ್ತಿದ್ದೆ. ಹೋದ ಆದ. ಆದರೆ ಯಾರು ಸ್ವಾಮಿ ನಿಮಗೆ ಬಂಗಾರ ತಟ್ಟೆಯಲ್ಲಿಟ್ಟು CM ಆಗಾಯ್ತಾರು ಕೊಡ್ತಾರಿಯ ನಿಮಗೆ? ನೀವು ಪಡ್ಕೋಬೇಕು. ನಾ ಕಾಂಗ್ರೆಸ್ನಲ್ಲಿ ಯಾವ್ದಾದ್ರು ಕೊಟ್ಟಿರೋದು ನೋಡಿದ್ದೀರಾ ನೀವು? ಸೊ ಆ ರೀತಿಯ ಬೆಳವಣಿಗೆ ಆಗೋ ಸಾಧ್ಯತೆ ಆಗಬೇಕು, ಆಗಬೇಕು, ಆಗಲೇಬೇಕು.